ಹೊತ್ತುಕೊಂಡು ನನ್ನ ತಮ್ಮನಾಗಿ ಹುಟ್ಟಿದ್ದೆ. ನನ್ನ ಈ ಕಲಿಯುಗದಲ್ಲಿ ಅನ್ಯಾಯ, ಅತ್ಯಾಚಾರ, ಬೆಳಕೊಂದು ಕೊಲೆ, ಸುಲಿಗೆ, ಭಯೋತ್ಪಾದನೆ ಮಾಡಿದರೆ ನನ್ನಂತ ಕಲಿತ ವಿದ್ಯಾವಂತರಿಗೆ ನಾಚಿಕೆ ಬರುತ್ತದೆ. ಇದನ್ನೆಲ್ಲ ಮಟ್ಟ ಹಾಕಲು ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರೌಡಿಗಳಂತೆ ಹೋರಾಡಿ ಸತ್ತ ಹೊಣ್ಣಿ ಕೃಷ್ಣಂತೆ ಎಂದಿನಿಂದ ನಾನೇ ಸಿದ್ಧನಾಗಿರಲಿವೆ. ಯುದ್ಧಕ್ಕೆ ಸನ್ನದನಾಗಿ ನಿಂತಾಗಲೇ ಇಂಥವರಿಗೆ ಬುದ್ಧಿ ಬರುತ್ತದೆ ತಮ್ಮ. ಆದರೆ ಏನು ಮಾಡುವುದು? ತಮ್ಮ ಕುಟುಂಬದ ಸುರಕ್ಷತೆಗೆ ಹೆದರಿ ಎಷ್ಟೋ ಅಧಿಕಾರಿಗಳು ತಮ್ಮ ಕಾಕಿಯ ಕರ್ತವ್ಯವನ್ನು ಮರೆತದ್ದು ದುರ್ವಿಧಿಯ ಸಂಗತಿ. ಇಲ್ಲ ಕಾಡುಗಳ ಈರಪ್ಪ ಹಿಡಿದ IGP ಶಂಕರ್ ಬಿದಿರಿ ಅಂತವರ ಕೀರ್ತಿ ಇನ್ನು ಕರ್ನಾಟಕದಲ್ಲಿ ಅದು ರಾಮವಾಗಿ ಉಳಿದಿದೆ. ಅದು ಅನೇಕರಲ್ಲಿ ಇದೆ ಮೈದುನ. ಆದ್ರೆ ಅರಣ್ಯ ಅಧಿಕಾರಿಯಾದ ನಮ್ಮ ತಂದೆಯವರು ಹೋದ ವರ್ಷ ರೌಡಿಗಳ ಜೊತೆ ಹೋರಾಡಿ ಮಾಡಿದ್ರಲ್ಲ, ಇದರ ಲಾಭ ಯಾರಿಗೆ? ಇದೆಲ್ಲ ಲಾಭ ಯಾರಿಗೆಂದು ಹೆದರಿ ಕುಳಿದರೆ ಆಗುವುದಿಲ್ಲಮ್ಮ. ನಾಡಿಗಾಗಿ ಹೋರಾಡಿ ಮಡಿದವನು ವೀರ ಸ್ವರ್ಗ ಸೇರುತ್ತಾನೆ. ನಿಮ್ಮ ತಂದೆಯವರು ಆ ಕಾರ್ಯ ಮಾಡಿದ್ದಾರೆ. ಆದರೆ ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ ಅತ್ತಿಗೆ, ನಾನು ಮುಂದೆ ಪೊಲೀಸ್ ಅಧಿಕಾರಿಯಾಗಿ ಬಂದರೇನೋ, ಈಗ ರೈತ ಮಗನಾಗಿ ಉಳಿದರೇನೋ, ಮೋಸದಿಂದ ನಿಮ್ಮ ತಂದೆಯವರು ಕೊಂದ ವ್ಯಕ್ತಿ ಯಾರೆಂದು ಇವತ್ತು ಗೊತ್ತು ಮಾಡಿ ಅವರನ್ನು ದವದಲ್ಲಿ ತಂದು ನಿಮ್ಮೆಬ್ಬರ ಪವಿತ್ರ ಪಾದ ಮುಂದೆ ಅವರ ಕಚಕಚನೆ ಕಡಿದು ಹಾಕಿ ಅವರ ಪಾಪದ ರಕ್ತ ನಿಮ್ಮ ಪಾದಕ್ಕೆ ಅರ್ಪಿಸಿದ್ದರೆ ನನ್ನ ಹೆಸರು ಕಲಿಯುವುದು ಈ ರಾಷ್ಟ್ರನೇ ಅಲ್ಲ, ಇದು ನಿಮ್ಮ ಪವಿತ್ರ ಪಾದವೇ. ಎದ್ದೇಳು ಅರ್ಜುನ. ಹೌದನ್ನ, ಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನಾಡಿನ ಸಂಪತ್ತನ್ನೇ ಲೂಟಿ ಮಾಡಿ ಸುಮಂಗಲಿಯರ ಮಂಗಲ್ಯ ಹರಿದು ಬಡವರ ರಕ್ತ ಕುಡು ಬದುಕುತ್ತಿರುವ ಅವರ ಕೊಳ್ಳುವುದೇ ನನ್ನ ಗುರಿ. ಅರ್ಜುನ, ನಿನ್ನಂತ ತಮ್ಮನನ್ನು ಪಡೆದ ನಾನೇ ಭಾಗ್ಯಶಾಲಿ. ಬನ್ನಿ, ಇದೇ ಸಂತೋಷದಲ್ಲಿ ನಾವೆಲ್ಲರೊಂದು ಹಾಡನ್ನು ಹಾಡಿ ಕುಡಿ ನಲಿಯೋಣ.
ಮಾಮ, ಅಕ್ಕ, ಅಳಿಯ, ಅರ್ಜುನ. ಬಾರೋ ಕೃಷ್ಣ, ಅದೇಕೋ ಭರದಿಂದ ಬಂದಿಯಲ್ಲ, ಯಾಕೆ? ನಿರ್ಮಿಸುತ್ತಿರುವ ಸಿಮೆಂಟ್ ಫ್ಯಾಕ್ಟರಿ ಆಗಿ